ವಾಹನ ಸವಾರರಿಗೆ ಗುಡ್ ನ್ಯೂಸ್. HSRP ಅಳವಡಿಕೆಗೆ ಗಡುವು ಎಕ್ಸ್ಟೆಂಡ್ ಆಗಿರೋದ್ರಿಂದಾಗಿ ಇನ್ನೂ ಕೆಲ ದಿನಗಳ ಕಾಲಾವಕಾಶ ಇರುವುದರಿಂದಾಗಿ HSRP ನಂಬರ್ ಪ್ಲೇಟ್ ಅಳವಡಿಸುವುದಕ್ಕೆ ಒಂದು ಸದಾವಕಾಶ ಸಿಕ್ಕಿದೆ. ಮೇ 31ರವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ. ಅತಿ ಸುರಕ್ಷಿತ ನೋಂದಣಿ ಫಲಕ HSRP ಅಂತ ಹೇಳಿದ್ರೆ ಇದನ್ನು ಅಳವಡಿಸುವುದು ಕಡ್ಡಾಯ ಆಗಿದೆ. ಏಪ್ರಿಲ್ 2019ಕ್ಕಿಂತ ಮೊದಲಿನ ವಾಹನಗಳು ಅಂತ ಏನಿರ್ತವೆ ಆ ಮೊದಲಿನ ವಾಹನಗಳು HSRP ನಂಬರ್ ಪ್ಲೇಟ್ಗಳನ್ನು ಹೊಂದಿಲ್ಲ. ಹಾಗಾಗಿ 2019ಕ್ಕೂ ಪೂರ್ವದಲ್ಲಿ ಯಾರೆಲ್ಲ ವಾಹನಗಳನ್ನು ಖರೀದಿ ಮಾಡಿದ್ದೀರಿ ಅಥವಾ HSRP ನಂಬರ್ ಪ್ಲೇಟ್ ಯಾರು ಹೊಂದಿಲ್ಲ ಅವರು ಮೇ 30ರ ಒಳಗಾಗಿ HSRP ನಂಬರ್ ಪ್ಲೇಟನ್ನು ಹೊಂದೋದು ಕಡ್ಡಾಯವಾಗಿದೆ. ಮೇ 31ರವರೆಗೆ ಅವಧಿ ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅದು HSRP ಅಂತ ಹೇಳಿದ್ರೆ ಸೊ ವಾಹನಗಳ ಸುರಕ್ಷತೆಗಾಗಿ ಇದನ್ನು ಅಳವಡಿಸಲಾಗುತ್ತೆ. ನೀವು ಗಮನಿಸಬಹುದು, ನಾವು ಫೋಟೋಸಲ್ಲಿ ತೋರಿಸ್ತಾ ಇದ್ದೀವಿ HSRP ನಂಬರ್ ಪ್ಲೇಟ್ ಅಂದರೆ ಹೇಗಿರುತ್ತೆ ಅಂತ ಹೇಳಿ. ಸೊ ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಡೈರೆಕ್ಟ್ ಗೌರ್ಮೆಂಟ್ ವೆಬ್ಸೈಟಿಂದನೇ ಅಪಾಯಿಂಟ್ಮೆಂಟನ್ನು ನೀವು ತೊಗೊಂಡ್ರೆ ಯಾವ ಸಮಯಕ್ಕೆ ಅಪಾಯಿಂಟ್ಮೆಂಟನ್ನು ಕೊಟ್ಟಿರ್ತಾರೆ ಆ ಸಮಯಕ್ಕೆ ಹೋಗಿ ನಂಬರ್ ಪ್ಲೇಟನ್ನು ಬದಲಿಸಿಕೊಳ್ಳಬಹುದು. 500ರಿಂದ 600 ರೂಪಾಯಿ ಖರ್ಚಾಗಬಹುದು. ಜೊತೆಗೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ನೀವು ಯಾವ ಕಂಪನಿಯ ವಾಹನವನ್ನು ಖರೀದಿ ಮಾಡಿದ್ದೀರಿ ಆ ಕಂಪನಿಗೆ ಸಂಬಂಧಪಟ್ಟಂಥ ಶೋರೂಮ್ ಇರುತ್ತೆ, ಅಲ್ಲಿ ಹೋಗಿ ಈ ರೀತಿ ನಂಬರ್ ಪ್ಲೇಟನ್ನು ಬದಲಿಸಿಕೊಳ್ಳಬಹುದು. ಹಳೆಯ ಎಲ್ಲ ದ್ವಿಚಕ್ರ ತ್ರಿಚಕ್ರ ವಾಹನಗಳಿರ್ಬೋದು, ಲಘು ಮೋಟಾರು ವಾಹನಗಳಿರ್ಬೋದು, ಕಾರುಗಳಿರ್ಬೋದು, ಯಾವುದೇ ವಾಹನಗಳಿದ್ರೂ ಕೂಡ HSRP ಕಡ್ಡಾಯ. ಇದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಇದನ್ನು ಕರೀತಾರೆ. ಸೊ ಅತಿ ಸುರಕ್ಷಿತ ನೋಂದಣಿ ಫಲಕಗಳನ್ನು ಅಳವಡಿಸೋದು ಕಡ್ಡಾಯ ಆಗಿರೋದರಿಂದಾಗಿ ಈಗ 17ನೇ ತಾರೀಕೆ ಅಷ್ಟರೊಳಗೆ ಮಾಡ್ಕೋಬೇಕಾಗಿತ್ತು. ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಮಾಹಿತಿ ಕೊಟ್ಟಿರೋದರಿಂದಾಗಿ ಇನ್ನು ಮೇ 31ರವರೆಗೂ ಅವಕಾಶ ಇದೆ. ಆದಷ್ಟು ಬೇಗ ಕಡೇ ಮೂಮೆಂಟಲ್ಲಿ ಒದ್ದಾಡೋದಕ್ಕಿಂತ ಈಗಲೇ ಆದಷ್ಟು ಬೇಗ ಅಪಾಯಿಂಟ್ಮೆಂಟ್ ತೊಗೊಂಡು ಯಾವ ಸಮಯದಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಕಿರುತ್ತೆ ಆ ಸಂದರ್ಭದಲ್ಲಿ ಹೋಗಿ HSRP ನಂಬರ್ ಪ್ಲೇಟನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.